ನಮಸ್ಕಾರ ವೀಕ್ಷಕರೇ, ಯುಗಾದಿ ಫಲಾಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮೆಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಯುಗಾದಿ ಮರಳಿ ಬಂದಿದೆ. ಯುಗಾದಿ ಕಳೆದರೂ ಮತ್ತೆ ಯುಗಾದಿ ಬಂದಿದೆ ಅನ್ನುವ ರೀತಿಯಲ್ಲೇ ಯುಗಾದಿ ಹೊಸ ಹರುಷವನ್ನ ನಮಗೆ ತರ್ತಾ ಇದೆ. ಈ ಹೊಸ ಹರುಷ ಯಾವ ರೀತಿಯಾಗಿರುತ್ತೆ? ಯುಗದ ಆದಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹೊಸ ವರುಷವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಯಾವುದೇ ರೀತಿಯಂತ ಕ್ಯಾಲೆಂಡರ್ ಪ್ರಕಾರ ನಾವು ಜನವರಿ 1 ಆಚರಣೆ ಮಾಡಿದ್ರು, ಹಿಂದೂ ಪಂಚಾಂಗದ ಪ್ರಕಾರ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಧಾರ್ಮಿಕ ಹಿನ್ನೆಲೆ ಏನು, ಐತಿಹಾಸಿಕ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಆಚರಣೆಯನ್ನ ಮಾಡ್ತಾ ಹೋಗ್ತೀವಿ? ಪಂಚಾಂಗ ಶ್ರವಣ ಯಾಕೆ ಇಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ? ನಿಮ್ಗೆಲ್ಲರಿಗೂ ಬಹಳ ಕುತೂಹಲ ಇದೆ. ಯುಗಾದಿಯ ಸಂದರ್ಭದಲ್ಲಿ ನಾವು ನಮ್ಮ ರಾಶಿಫಲ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳಿ. ಹಾಗಾಗಿ ಇವೆಲ್ಲವನ್ನ ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಶ್ರೀ ಶಾರದಾ ಪೀಠಂನ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ದೈವಜ್ಞ ಸೋಮಯಾಜಿ ಗುರುಗಳಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಅಮ್ಮ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಯುಗಾದಿ ಅಂದ ತಕ್ಷಣನೇ ನಾವು ಒಂದ್ ಕಡೆ ಬೇವು ಬೆಲ್ಲವನ್ನ ನೋಡ್ತೀವಿ, ಇನ್ನೊಂದ್ ಕಡೆ ಅದೇ ರೀತಿಯಾಗಿ ಬೇರೆ ಬೇರೆ ವೈವಿಧ್ಯತೆಯನ್ನ ಕಾಣ್ತೀವಿ. ಇಂತಹ ಸಂದರ್ಭದಲ್ಲಿ ಯುಗಾದಿ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತಹ ಹಬ್ಬ. ನಮ್ಗೆಲ್ರಿಗೂ ಯುಗಾದಿಯ ವಿಶೇಷತೆಯನ್ನ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞ ವಿಶೇಷಕರ ಭಾರತೀಂ. ಹರಿ ಓಂ. ಸಮಸ್ತ ಕನ್ನಡ ಕುಲಕೋಟಿಗೆ, ಪ್ರೇಕ್ಷಕ ಪ್ರಭುಗಳಿಗೆ ನೂತನ ಸಂವತ್ಸರದ ಶೋಭಕೃತನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು, ಶುಭಕಾಮನೆಗಳು. ತಮ್ಮೆಲ್ಲರ ಜೀವನವೂ ಕೂಡ ಅತ್ಯಂತ ಮಂಗಳಮಯವಾಗಿ, ತೃಪ್ತಿಕರವಾಗಿ, ಆರೋಗ್ಯಪೂರ್ಣವಾಗಿರಲಿ ಅಂಥೇಳಿ ನನ್ನ ಆರಾಧ್ಯ ದೈವವಂಥ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ಈ ಸುಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ. ಓಂ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷುಪಾಶಾಂಕುಶಪುಷ್ಪಬಾಣಚಾಪಹಸ್ತೆ ನಮಸ್ತೆ ಜಗದೇಕ ಮಾತಃ. ಜಯತ್ವಂದೇವಿ ಚಾಮುಂಡೆ ಜಯಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಹರಿ ಓಂ. ಯುಗಾದಿ ಆ ಹೆಸರಿನಲ್ಲೇ ಇದೆ. ಯುಗದ ಆದಿ ಅಂದರೆ ವರ್ಷದ ಆದಿ, ವರ್ಷದ ಮೊದಲನೇ ದಿವಸ ಅಂತ ಹೇಳ್ತಾರೆ ಇದನ್ನು. ಭಾರತದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ವಿವಿಧತೆಯಲ್ಲಿ ಏಕತೆಯಿಂದ ಕಂಡಂತಹ ಅದ್ಭುತ ಸಂಸ್ಕಾರ, ಸಂಸ್ಕೃತಿ ಭಾರತೀಯರದ್ದು. ಈ ಯುಗಾದಿ ದೇಶದ ಕೆಲವು ಭಾಗಗಳಲ್ಲಿ ಮಾತ್ರ ಬಹಳ ದೊಡ್ಡ ಹಬ್ಬ. ಕರ್ನಾಟಕದ ಬಹುಭಾಗ, ಪಕ್ಕದ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗೋವಾ ಇತ್ಯಾದಿಗಳಲ್ಲಿ ಇದು ಹೊಸ ವರ್ಷ. ಇವತ್ತು ಹೊಸ ವರ್ಷ ಅಂದಾಗ ನಮ್ಮ ಯುವ ಸಮೂಹ, ಯುವ ಪ್ರೇಕ್ಷಕ ಪ್ರಭುಗಳು ಏನಪ್ಪ, ಜನವರಿ 1 ತಾನೇ ನಮಗೆಲ್ಲ ಹೊಸ ವರ್ಷ ಅಂತಾರೆ. ಅದು ವಿಶ್ವಾದ್ಯಂತ ಮಾನ್ಯತೆ ಪಡೆದಿರತಕ್ಕಂತಹ ಒಂದು ಕ್ಯಾಲೆಂಡರ್ ಇಯರ್, ಕ್ರೈಸ್ತ ಸಂವತ್ಸರ ಕ್ಯಾಲೆಂಡರ್ ಇಯರ್. ವ್ಯಾವಹಾರಿಕವಾಗಿ ಅದನ್ನು ನಾವು ಹೊಸ ವರ್ಷ ಅಂತ ಕರೆದರೂ ಕೂಡ ಭಾರತೀಯರ ನರನಾಡಿಗಳಲ್ಲೂ ಹರಿತಾ ಇರತಕ್ಕಂತಹ ಭಾರತೀಯ ಸಂಸ್ಕಾರ, ಸಂಸ್ಕೃತಿ ಏನಿದೆ ಅದರ ವೈವಿಧ್ಯತೆ ಹೊಸ ವರ್ಷವನ್ನು ಅತಿ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು ಸಂಪ್ರದಾಯಬದ್ಧವಾಗಿ. ಈಗ ನಾವು ಇವತ್ತೇನು ಆಚರಣೆ ಮಾಡ್ತಾ ಇದ್ದೀವಿ, 22ನೇ ತಾರೀಕು ಮಾರ್ಚ್, ಅದು ಸ್ಪಷ್ಟವಾಗಿ ಚಾಂದ್ರಮಾನ ಯುಗಾದಿ. ಇದಲ್ಲದೇ ಇನ್ನೊಂದು ಯುಗಾದಿ ಕೂಡ ಇರುತ್ತೆ, ಸೌರಮಾನ ಯುಗಾದಿ ಅಂತ. ಏನಪ್ಪ ಚಾಂದ್ರಮಾನ ಯುಗಾದಿ ಅಂತಂದರೆ, ಚೈತ್ರಾದಿ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ ಅಂತಕ್ಕಂತಹ ಒಂದು ಮಾಸಗಳನ್ನು ಗಣನೆಗೆ ತಗೊಂಡು ಇದನ್ನ ನಾವು ಚಾಂದ್ರಯುಗಾದಿ ಅಂತ ಕರೆದ್ವಿ. ಅದೇ ರೀತಿಯಲ್ಲಿ ಮುಂದಿನ ಏಪ್ರಿಲ್ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ಸೌರಯುಗಾದಿ, ಮೇಷಾದಿ, ಮೇಷ, ವೃಷಭ ಇತ್ಯಾದಿ. ಅದು ಆಚರಣೆ ತಮಿಳುನಾಡು, ಕೇರಳ, ಕರ್ನಾಟಕದ ಕರಾವಳಿ ಪ್ರದೇಶ, ಇನ್ನು ದೇಶದ ನಾನಾ ಭಾಗಗಳಲ್ಲಿ ಇದರ ಆಚರಣೆ ಕಾಣ್ಬೋದು. ಇವತ್ತು ನಾವೀಗ ಆಚರಣೆ ಮಾಡಕ್ಕೆ ಹೊರಡ್ತಾ ಇರತಕ್ಕಂಥದ್ದು ಏನಪ್ಪ ಇದೆ, ಚಾಂದ್ರಯುಗಾದಿ, ಶೋಭಕೃತನಾಮ ಸಂವತ್ಸರದ ಯುಗಾದಿ. ಇದು ಅತ್ಯಂತ ಮಹತ್ವಪೂರ್ಣವಾದಂಥದ್ದು ಈ ಭಾಗಗಳಿಗೆ. ಧಾರ್ಮಿಕವಾಗಿಯೂ ನಾವು ಇದನ್ನು ಆಚರಣೆ ಮಾಡ್ತೀವಿ. ಧಾರ್ಮಿಕ ಅಂದರೆ ನಮ್ಮ ಭಾರತೀಯರ ಬಹುತೇಕ ಎಲ್ಲ ಹಬ್ಬಗಳಿಗೂ ಕೂಡ ಧಾರ್ಮಿಕ ಹಿನ್ನೆಲೆ ಉಂಟು. ಧಾರ್ಮಿಕವಾದಂಥ ಪೂಜಾ ಪುನಸ್ಕಾರಗಳು, ವಿಧಿವಿಧಾನಗಳನ್ನು ಹೇಳ್ಕೊಂಡು ಬಂದಿದೆ. ಇವತ್ತಿನ ಯುಗಾದಿಯಲ್ಲಿ ಏನಪ್ಪ ಧಾರ್ಮಿಕತೆ ಅಂತಂದರೆ, ಮೊದಲನೇದಾಗಿ ಮಹತ್ವ ಇರತಕ್ಕಂಥದ್ದು ಪಂಚಾಂಗ ಪಠನ. ಪಠನ ಮಾಡಲಿಕ್ಕಾಗದೇ ಇದ್ದರೆ ಪಂಚಾಂಗ ಶ್ರವಣ ಅಂತಕ್ಕಂಥದ್ದು. ಎಷ್ಟೋ ಜನಗಳಿಗೆ ಪಠನ ಗೊತ್ತಿರೋದಿಲ್ಲ. ಪಂಚಾಂಗ ಇನ್ನೂ ಕೂಡ ನಮ್ಮಲ್ಲಿ ಒಂದು ಸಂಸ್ಕೃತ ಭಾಷೆಯ ಒಂದು ಹಿರಿಮೆ ಅದರಲ್ಲಿ ಉಳಿಸ್ಕೊಂಡೇ ಪಂಚಾಂಗ ಬರೀತಾರೆ. ಹಾಗಿದ್ದಾಗ ಹೇಳಬೇಕು ಪಂಚಾಂಗ ಪಠಣ ಮಾಡುವವರು ಅನ್ನೋದಿದೆಯಾ? ಪಂಚಾಂಗ ಅಂತಂದ್ರೆ ಏನು?
ಇಡೀ 5 ಅಂಗಗಳಿಂದ ಕೂಡಿರತಕ್ಕಂಥದ್ದು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ. ಅದರ ಪೂರ್ಣವಾದಂಥ ಮಾಹಿತಿ ಕೊಡ್ತಕ್ಕಂಥ ಒಂದು ಡಿಟೈಲ್ ಹಿಂದೂ ಕ್ಯಾಲೆಂಡರ್ ಅಂದರೆ ತಪ್ಪಾಗಲಾರದು. ಆದರೆ ಅದನ್ನು ಪಠನ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು ಇತ್ತೀಚಿನ ಈ ಯುವ ಸಮೂಹಕ್ಕೆ. ಹಾಗಾಗಿ ಪಠನ ಮಾಡಲಿಕ್ಕಾಗದೇ ಇದ್ದರೆ ಶ್ರವಣ ಮಾಡಿ. ಶ್ರವಣ ಅಂದರೆ ಕೇಳ್ತಕ್ಕಂಥದ್ದು, ಪಠನ ಅಂದರೆ ಓದ್ತಕ್ಕಂಥದ್ದು. ತಿಳಿದವರಿಂದ ಓದಿಸೋದ್ರ ಶ್ರವಣ ಮಾರು ಅದನ್ನು ಕೇಳಿ ಅದರ ಲಾಭವನ್ನು ಪಡೀರಿ. ಏನು ಲಾಭ ಇಲ್ಲಿ? ತಿಥೇಶ್ಚಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯ ಸಿದ್ಧಸ್ತು ಪಂಚಾಂಗ ಫಲಮುತ್ತಮಂ ಅಂತಂದರು. ಅಂದರೆ ಕಾಲದ ಒಂದು ಪರಿಕಲ್ಪನೆ ನಮ್ಮ ಹಿರಿಯರು ಎಷ್ಟು ಮಹತ್ವ ಕೊಟ್ಟಿದ್ದರು. ಇವತ್ತಿನ ಯಾವ ತಿಥಿ, ಯಾವ ನಕ್ಷತ್ರ, ಯಾವ ಯೋಗ, ಯಾವ ಕರ್ಣ, ಯಾವ ವಾರ ಇತ್ಯಾದಿಗಳನ್ನು ಸ್ಪಷ್ಟತೆ ಇರಬೇಕು, ಕಲ್ಪನೆ ಇರಬೇಕು. ಹಾಗಾಗಿ ಪಂಚಾಂಗ ಶ್ರವಣ ಮಾಡಿ, ಪಂಚಾಂಗ ಪಠನ ಆಗದಿದ್ದರೆ ಪಂಚಾಂಗ ಶ್ರವಣವಾದರೂ ಮಾಡಲೇಬೇಕು ಅಂತಕ್ಕಂಥ ನಮ್ಮ ಹಿರಿಯರದ್ದು ಇದು ಒಂದು ಮುಖ್ಯವಾದಂತಹ ಘಟ್ಟ. ಇಲ್ಲಿ ಇನ್ನು ಈ ಹಬ್ಬದ ಆಚರಣೆ ಹಾಗಪ್ಪ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ. ಎಲ್ಲ ಹಬ್ಬಕ್ಕೂ ಕೂಡ ನಮ್ಮ ಭಾರತೀಯರಲ್ಲಿ ಮೊಟ್ಟ ಮೊದಲು ಒಂದು ಹೇಳಿದರು, ಹಬ್ಬ ಅಂದ್ರೇನು? ಸಂಭ್ರಮ ಅಂತ, ಸಡಗರ ಅಂತ. ಅಲ್ಲಿ ಆ ಎಲ್ಲ ಸಡಗರಕ್ಕೂ ಮುಂಚೆ ದೇಹಶುದ್ಧಿ, ಅದಕ್ಕೆ ಅಭ್ಯಂಗ ಅಂತಂದರು. ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ವಿಧಿಪೂರ್ವಕವಾಗಿ ಅಭ್ಯಂಗ, ತೈಲಾಭ್ಯಂಗ, ಅಭ್ಯಂಗವನ್ನು ಮಾಡಿ ನಂತರದಲ್ಲಿ ಶುಚಿ ಬಟ್ಟೆಯನ್ನು, ಹೊಸ ಬಟ್ಟೆ, ಹೊಸ ನೂತನ ವಸ್ತ್ರಧಾರಣೆ ಅಂತಂದರು. ನೂತನ ವಸ್ತ್ರಧಾರಣೆಯೇ ಆಗಬೇಕಂತೆ. ಇಲ್ಲಿ ಬಡವ ಬಲ್ಲಿದ ಅನ್ನೋ ಪ್ರಶ್ನೆ ಬರೋದಿಲ್ಲ. ಬಟ್ಟೆ ಒಂದು ಮೂಲಭೂತವಾದಂಥದ್ದು. ವರ್ಷಕ್ಕೊಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದಂತೂ ಯಾರಿಗೂ ಕಷ್ಟವಾಗಲಾರದು ಅಂದ್ಕೊಳ್ತೀನಿ. ಹೊಸ ಬಟ್ಟೆ, ನೂತನ ವಸ್ತ್ರಧಾರಣೆ, ನಂತರ ತಿಲಕಧಾರಣೆ. ನಂತರದಲ್ಲಿ ಏನಪ್ಪ ಪೂಜೆ ಮಾಡಬೇಕು ಇವತ್ತು ಅನ್ನೋ ಪ್ರಶ್ನೆ ಬಹಳ ಜನಗಳಲ್ಲಿರುತ್ತೆ. ಇಲ್ಲಿ ಇವತ್ತು ಮಾಡಬೇಕಾದಂಥ ಪೂಜೆ ಯಾವ್ಯಾವುದು ಅಂತಂದರೆ ಮುಖ್ಯವಾಗಿ ನಿತ್ಯಾರ್ಚನೆ, ನಿತ್ಯ ಪೂಜೆ, ನಂತರ ಕುಲದೇವತಾ ಪೂಜೆ. ಅವರವರ ಕುಲದೇವತೆಯನ್ನು ಪೂಜೆ ಮಾಡಿ, ಇಷ್ಟ ದೇವತೆಯನ್ನು ಪೂಜೆ ಮಾಡಿ, ನಂತರದಲ್ಲಿ ಈ ಪಂಚಾಂಗವನ್ನು ಅದನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿಟ್ಟು ಅದರ ಮೇಲೆ ಪಂಚಾಂಗವನ್ನಿಟ್ಟು ವಿಧಿಪೂರ್ವಕವಾಗಿ ಪಂಚಾಂಗ ದೇವತೆಗಳಿಗೆ, ನವಗ್ರಹ ದೇವತೆಗಳಿಗೆ ಮತ್ತು ಇಷ್ಟ ದೇವತೆಯನ್ನು ಕುರಿತು ಆ ಪಂಚಾಂಗಕ್ಕೆ ಪೂಜೆ. ಅದರ ನಂತರದಲ್ಲಿ ಪಂಚಾಂಗ ಪಠನದ ನಂತರದಲ್ಲಿ, ಪೂಜೆಯ ನಂತರದಲ್ಲಿ ಅವರಿಗೆ ಸ್ವಯಂ ತಿಳುವಳಿಕೆ ಇದ್ದಾಗ ಅವರೇ ಪಠನ ಮಾಡ್ಬೋದು. ಅವ್ರು ಪಠನ ಮಾಡಬೇಕಾದ್ರೆ ಮನೆಯ ಎಲ್ಲ ಸದಸ್ಯರು ಕೂಡ ಒಟ್ಟಿಗೆ ಕೂತು ಶ್ರವಣ ಮಾಡೋದ್ರಿಂದ ಅದರ ಶುಭ ಫಲ ಪ್ರಾಪ್ತಿಯಾಗತ್ತೆ ಅಂತಂದರು. ಇನ್ನು ಅವರಿಗೆ ಪಠನ ಮಾಡಲಿಕ್ಕೆ ಅದರ ಅಭ್ಯಾಸ ವ್ಯವಸ್ಥೆ ಇಲ್ಲದಿದ್ರೆ, ಯಾಕೆಂದರೆ ಪಂಚಾಂಗ ಪಠನ ಸ್ವಲ್ಪ ಕಠಿಣವಾದಂಥದ್ದು. ವರ್ಷದ 365 ದಿವಸವೂ ಕೂಡ ಪಂಚಾಂಗವನ್ನು ಓದಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಸಂಪ್ರದಾಯ ಹೇಳುತ್ತೆ, ಪದ್ಧತಿ, ಪರಂಪರೆ. ಕಾಲಗರ್ಭದಲ್ಲಿ ಅದೆಲ್ಲ ಬದಲಾವಣೆ ಆಗಿರ್ಬೋದು. ತಿಳಿದಂತಹ ಪಂಡಿತರಿಂದ, ಪುರೋಹಿತರನ್ನು ಕರೆಸಿ ಪಂಚಾಂಗ ಅವರಿಂದ ಪಠನ ಮಾಡಿಸಿ ನಾವು ಶ್ರವಣ ಮಾಡಿ, ನಂತರದಲ್ಲಿ ದಾನೇನ ತೃಪ್ತಿ ನತು ಭೋಜನೇನ ಅಂದಂತಹ ಭಾರತೀಯ ಪದ್ಧತಿ, ಪರಂಪರೆ. ದಾನ, ಏನು ದಾನ ಕೊಡಬೇಕು? ದಾನಕ್ಕೆ ಅದು ಇದು ಅಂತ ನಿರ್ದಿಷ್ಟವಾಗಿ ಏನೂ ಇರೋದಿಲ್ಲ. ನೂತನ ವಸ್ತ್ರ, ಹೊಸ ವಸ್ತ್ರ, ಫಲ, ಬೆಳೆದಂಥ ಧಾನ್ಯಗಳು, ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಶಕ್ತಿಗೆ ಅನುಸಾರವಾಗಿ ಅವರು ಯಾವುದನ್ನು ದಾನ ಕೊಡ್ಬೋದು. ಬಟ್ಟೆ, ಉದಕ ಕುಂಭ ಅಂದರೆ ನೀರಿನ ತಂಬಿಗೆ, ನೀರು ತುಂಬಿರ್ತಕ್ಕಂಥ ತಂಬಿಗೆ, ಜೊತೆಗೆ ತೆಂಗಿನಕಾಯಿ, ಹಣ್ಣು, ತರಕಾರಿ ಇತ್ಯಾದಿಗಳೇ ಏನು ಬೇಕಾದರೂ ಅವರಿಗೆ ಧಾನ್ಯಗಳು, ಅವರವ್ರಿಗೆ ತಿಳಿದಂಥದ್ದನ್ನು ದಾನ ಕೊಡ್ತಕ್ಕಂಥದ್ದು. ದಾನ ಕೊಡೋದ್ರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ ಅಂದಂತಹ ಸಂಸ್ಕಾರ ಭಾರತೀಯರದ್ದು. ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿ ಅವನ ಅನುಗ್ರಹವನ್ನು ಬೇಡ್ತಕ್ಕಂಥದ್ದು ಒಂದಾದರೆ, ನಮ್ಮ ಹಿರಿಯರ ಒಂದು ಉದ್ದೇಶ ಏನಿತ್ತು, ಆ ಭಗವಂತ ಕೊಟ್ಟಿದ್ದನ್ನು 4 ಜೊತೆಗೆ ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು. ಎಷ್ಟೇ ಕೊಟ್ಟಿರಲಿ ಆ ಕೊಟ್ಟಿರೋದರಲ್ಲಿ ಒಂದಿಷ್ಟು ಹಂಚಬೇಕು. ಹಾಗಾಗಿ ಆ ದಾನಕ್ಕೆ ಅಷ್ಟು ಮಹತ್ವ ಕೊಟ್ಟರು ಅವತ್ತು. ಇದರ ನಂತರದಲ್ಲಿ ಬೇವು ಬೆಲ್ಲ ಸಮರ್ಪಣೆ, ಬೇವು ಬೆಲ್ಲ ಸೇವೆ ಮಾಡ್ತಕ್ಕಂಥದ್ದು, ಸೇವನೆ, ಪೂಜೆ ಆದ ನಂತರದಲ್ಲಿ, ಪಂಚಾಂಗ ಪಠನ ಆದ ನಂತರದಲ್ಲಿ, ದಾನದ ನಂತರದಲ್ಲಿ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖ ಎರಡನ್ನೂ ಕೂಡ ಸಮನಾಗಿ ಎದುರಿಸ್ತಕ್ಕಂತಹ, ಸ್ವೀಕಾರ ಮಾಡ್ತಕ್ಕಂತಹ ಶಕ್ತಿ, ಮನೋಭಾವ, ಮನಸ್ಥೈರ್ಯ, ಆತ್ಮವಿಶ್ವಾಸ ನನಗೆ ಕೊಡು ಭಗವಂತ ಅಂಥೇಳಿ ಸಿಹಿ ಮತ್ತು ಕಹಿ, ಅತ್ಯಂತ ಕಹಿಯಾದಂತಹ ಬೇವು, ಅತ್ಯಂತ ಸಿಹಿಯಾದಂತಹ ಬೆಲ್ಲ ಎರಡನ್ನು ಮಿಶ್ರ ಮಾಡಿ
ಅದನ್ನು ತಗೊಳ್ತಕ್ಕಂಥದ್ದು. ಇದರ ಹಿಂದೆ ವೈಜ್ಞಾನಿಕ ಕಾರಣಗಳು ಬೇಕಾದಷ್ಟಿದೆ. ಆದಾಗ್ಯೂ ಕೂಡ ನಮ್ಮ ಪದ್ಧತಿಯಲ್ಲಿ ಇರತಕ್ಕಂಥದ್ದು ಅದನ್ನು ತಗೊಳ್ತಕ್ಕಂಥದ್ದು. ಇದರ ನಂತರದಲ್ಲಿ ಮನೆಮಂದಿಯೆಲ್ಲ ಕೂತು ಇಷ್ಟ ಜನೈಸ್ತಃ ಭುಕ್ತಂ ಭುಕ್ತಂ ಎಲ್ಲರೂ ಕೂಡ ಒಟ್ಟಿಗೆ ಭೋಜನ ಮಾಡ್ತಕ್ಕಂಥದ್ದು. ಆ ಭೋಜನಕ್ಕೂ ಒಂದು ವಿಶೇಷತೆ ಏನಪ್ಪ ಅಂದರೆ ಅಷ್ಟು ಜನ ಒಟ್ಟಿಗೆ ಕೂತ್ಕೊಳ್ಬೇಕು ಅಂತ. ಅಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಮನೆಮಂದಿಯೆಲ್ಲ ಸೇರಿ ಸಂತೋಷದಿಂದ ಆ ಭಗವಂತನ ಸ್ಮರಿಸಿ ಕೊಟ್ಟಿರ್ತಕ್ಕಂತಹ ಒಂದು ಪ್ರಸಾದವೇನಿದೆ ಅದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕರಿಸಿ ಊಟ ಮಾಡ್ತಕ್ಕಂಥದ್ದು. ಸೌರಮಾನ ಯುಗಾದಿ, ಚಂದ್ರಮಾನ ಯುಗಾದಿ ಅದರಲ್ಲಿ ಕೂಡ ಆಚರಣೆಗಳು ಬೇರೆ ಬೇರೆ ಇದೆಯಾ ಹೇಗೆ ಅಂತೇಳಿ? ಈಗ ನಾವು ಚಂದ್ರಮಾನ ಯುಗಾದಿ ಹೇಗೆ ಆಚರಣೆ ಮಾಡ್ತೇವೋ ಅದೇ ರೀತಿಯಾಗಿ ಸೌರಮಾನದಲ್ಲೂ ಆಚರಣೆ ಮಾಡಲಾಗುತ್ತೆ. ಇಲ್ಲ, ಇಲ್ಲಿ ಸೌರಮಾನ ಯುಗಾದಿ ಅಂತಂದಾಗ ಸೂರ್ಯನ ಆಧಾರ. ಹೌದು, ಇಲ್ಲಿ ಚಂದ್ರ, ಇಲ್ಲಿ ಚಂದ್ರ. ಸೂರ್ಯನ ಆಧಾರ ಅಂದಾಗ ಸೂರ್ಯ ಒಂದು ರಾಶಿಯಿಂದ ಒಂದೊಂದು ರಾಶಿಗೆ ಹೋಗ್ತಕ್ಕಂತಹ ಪರ್ವಕಾಲವನ್ನು ನಾವು ಪರ್ವಕಾಲ ಸಂಕ್ರಾಂತಿ ಅಂತ ಕರೆದ್ವಿ. ಇಲ್ಲಿ ಹೇಗೆ ನಮಗೆ ಅಮಾವಾಸ್ಯೆ ಎಷ್ಟು ಮಹತ್ವವೋ ಸೌರಮಾನದಲ್ಲಿ ಆ ಸಂಕ್ರಾಂತಿ ಅಷ್ಟೇ ಮಹತ್ವ ಪಡೆದಿರ್ತಕ್ಕಂಥದ್ದು. ಆ ಸಂಕ್ರಾಂತಿ ಸೂರ್ಯ ಆ 12 ರಾಶಿಯ ಪ್ರಯಾಣವನ್ನು ಮುಗಿಸಿ, ಈಗ ಮೀನರಾಶಿಯಲ್ಲಿ ಪ್ರಯಾಣ ನಡೀತಿದೆ, ಮುಗಿಸಿ ಮೇಷರಾಶಿಗೆ ಪ್ರವೇಶ ಮಾಡ್ತಕ್ಕಂತಹ ಒಂದು ಸುಸಂದರ್ಭ ಏನಿದೆ, ಸುಸಮಯ, ಅದನ್ನು ಮೇಷ ಸಂಕ್ರಾಂತಿ ಅಂತ ಕರೆದ್ವಿ. ಅವತ್ತು ಸೌರಮಾನ ಯುಗಾದಿ ಪ್ರಾರಂಭ. ಹಬ್ಬದ ಆಚರಣೆಗೆ ಬಂದಾಗ ಆ ಪ್ರಾಂತೀಯದಲ್ಲಿ ಇರತಕ್ಕಂಥ ಒಂದು ಆಚರಣೆಗಳು ಏನಿರುತ್ತೋ ಹಾಗೇನೆ ನಮಗೆ ಎಷ್ಟು ಈ ಯುಗಾದಿ ನಾವೆಷ್ಟು ಮಹತ್ವ ಕೊಡ್ತಾ ಇದ್ದೇವೋ ಅದೇ ರೀತಿಯಲ್ಲೇ ಸೌರ ಯುಗಾದಿಗೂ ಕೂಡ ಮಹತ್ವ ಕೊಡ್ತಕ್ಕಂಥ ಒಂದು ದೊಡ್ಡ ಪರಂಪರೆ ನಮ್ಮ ಪಕ್ಕದ ರಾಜ್ಯವಾದಂಥ ತಮಿಳುನಾಡಿನಲ್ಲೋ ಕೇರಳದಲ್ಲೋ ಅಥವಾ ಅಷ್ಟೇ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಹೋದರೂ ಕೂಡ ಅವರಲ್ಲೂ ಕೂಡ ಅವತ್ತಷ್ಟೇ ಮಹತ್ವ, ಅಷ್ಟೇ ಸಂಭ್ರಮ, ಅಷ್ಟೇ ಸಡಗರವನ್ನು ನಾವು ಕಾಣ್ಬೋದಮ್ಮ. ಯುಗಾದಿಯ ವಿಶೇಷತೆ ಏನು, ಪಂಚಾಂಗ ಶ್ರವಣದ ಮಹತ್ವ ಏನು ಅನ್ನೋದನ್ನು ನೋಡೋಣ ಬ್ರೇಕ್ ಆದಮೇಲೆ.